ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಲಿತಾ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಮದುವೆ ಹಾಗೆ ರಿಸೆಪ್ಷನ್ ಬ್ಲಾಗ್ ಆಗಿರುತ್ತೆ. ಯಾರೆಲ್ಲ ಪಾರ್ಟ್ 1 ನೋಡಿಲ್ವೋ ಹೋಗಿ ನೋಡಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಹೋಗ್ಬಿಡೋಣ ಬನ್ನಿ. ಬೆಳಗ್ಗೆನೇ 5:15 ಎದ್ಬಿಟ್ಟು ಇಲ್ಲಿ ಒಬ್ಬೊಬ್ಬರೇ ರೆಡಿ ಆಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದೀವಿ. ಈಗ ಗಂಡು ಮಕ್ಕಳ ಟೈಮು. ಇವಾಗ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ, ಒಬ್ಬೊಬ್ಬರೇ ಸ್ನಾನ ಮಾಡ್ಕೊಂಬಂದು. ಇಲ್ಲಿ ನಾನು ನನ್ನ ಮಗನಿಗೆ ಬಟ್ಟೆ ತಕ್ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕ ವಿಡಿಯೋ ಮಾಡಿಕೊಡ್ತಾ ಇದ್ದಾಳೆ ನನಗೆ. ನಮ್ಮ ಅಕ್ಕ ವಿಡಿಯೋ ಅಲ್ಲಿ ಸ್ವಲ್ಪ ಮಾಡಿಕೊಟ್ಟಿದ್ರಿಂದ ನನಗೆ ಈ ಎಲ್ಲ ಮದುವೆ ವಿಡಿಯೋಗಳನ್ನ ನಾನು ನಿಮ್ಗೆ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕಾಯಿತು. ನಮ್ಮ ಅಕ್ಕನಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಇಲ್ಲಿ ವಿಡಿಯೋದಲ್ಲಿ ಹೋಗ್ಬಿಡೋಣ ಬನ್ನಿ. ನಾವು ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಮುಹೂರ್ತ ಮುಗ್ದೋಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ನನಗೆ ತಿಳಿಸಿ. ನಾನು ನಮ್ಮ ನಾದಿ ಮನೆ ಗೃಹ ಪ್ರವೇಶದಲ್ಲಿ ಉಟ್ಕೊಂಡಿರೋಂಥ ಸ್ಯಾರಿನ ವೇರ್ ಮಾಡಿದ್ದೀನಿ. ಹಾಗೆ ಸಿಂಪಲ್ಲಾಗಿ ತುರ್ಬು ಹಾಕ್ಕೊಂಡಿದ್ದೀನಿ, ಸಿಂಪಲ್ ಮೇಕಪ್ಪು, ಹಾಗೆ ಸಿಂಪಲ್ಲಾಗಿ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ. ನನ್ನ ಮಗಳು ಕೂಡ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ಲು. ಯಾಕೆಂದರೆ ಆವಾಗ ಮೇ ತಿಂಗಳಾಗಿರೋದ್ರಿಂದ ಸಖತ್ ಬಿಸಿಲಿತ್ತು. ಅದಕ್ಕೆ ಎಲ್ಲರೂ ಸಿಂಪಲ್ಲಾಗಿ ರೆಡಿಯಾಗಿದ್ವಿ. ಹೇಗೆ ಕಾಣಿಸ್ತಿದ್ದೀವಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಆಲ್ಮೋಸ್ಟ್ ರೆಡಿಯಾಗಿದ್ವಿ. ಇನ್ನೆಲ್ಲರೂ ಚೌಟ್ರಿಗೆ ಹೋಗುವಂಥ ಟೈಮು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಅಪ್ಪ ನಮ್ಮಮ್ಮ ಕೂಡ ರೆಡಿಯಾಗಿದ್ದಾರೆ. ಇಲ್ಲಿ ಬನ್ನಿ ಏನೇನಾಯಿತು ಅಂತ ನಿಮಗೆ ತಿಳಿಸ್ತೀನಿ. ಕೋಮಲಿ ಇಲ್ಲೋಣ ತಿರ್ಗಾ. ಕೋಮಲಿ ಎಷ್ಟು ಚೆನ್ನಾಗೈತಲ್ಲ ಬಂಗಾರಿ. ಬಂಗಾರಿ ಸೂಪರ್ ಐತೆ ಬಂಗಾರಿ. ಜಡೆ ಸರಿ ಇಲ್ವಾ? ಹಿಂದೆ ಆಮೇಲೆ ಕಿತ್ತಾಕ್ತಂದ್ರ ಸೂಪರ್ ಮಗ್ನೆ. ನಗು ಒಂಚೂರು ರಕ್ತ ಬರಂಗ ಮೇಕಪ್ ಮಾಡಿಸ್ಕೊಂಡಿಯಾ? ರಕ್ತ ನೀಲಿ ಹಂಗೆ ನಾವೊಂದು ನೀಲಿ ಆಗಿರ್ತದೆ. ನಗು ಮಗ್ನೆ, ಸ್ಮೈಲ್. ಅದೇ ಯಾಕೆ ಬಿಂಕದ್ ನಗು. ಇಲ್ಲಿ ನೋಡಿ ನಮ್ಮ ಪುಟ್ಟದವ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ. ಸೂಪರ್ ಮಗ್ನೆ, ಚೆನ್ನಾಗಿದೆಯಲ್ಲ? ದೃಷ್ಟಿ ಇದು ಚೂರು ಅದು ಕಾಳಿಗೆ ತಗೊಂಡ್ಬಂದವ್. ಇವ್ರ ಕಾಲಿಗೆ, ಅಜ್ಜಿ ಕಾಲಿಗೆ, ನಿನ್ನ ಕಾಲಿಗೆ, ಎಲ್ಲರ ಕಾಲಿಗೂ ಹಚ್ಕೊಂಡು ಹತ್ತು ಸುಸ್ತಾಗ್ಯಾಳೆ. ಸ್ಮೈಲ್ ಕೊಡೆ, ಮಕ್ಕ ಊದಿಸ್ಕೊಬಿಡಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿ. ನಿಮ್ಮ ರಕ್ತ ಬರಂಗೆ ಇವಳಿಗೆ ರಕ್ತ ಬಂದ್ಬಿಡ್ತಂತೆ. ರಕ್ತ ಕಲರ್ ನೋಡಿ ನೀಲಿ ಆಗಿದೆ ನೋಡಿ, ಬಟ್ಟೆ ಎಲ್ಲ ನೀಲಿ ಆಗ್ಬಿಟ್ಟಿದೆ ಅಲ್ಲ ಮಗನೆ? ನಗೆ ಅದ್ಯಾಕೆ ಕಷ್ಟಪಟ್ಟು ನಗ್ತಿದೀಯ? ನಗು ಚೆನ್ನಾಗಿ. ಏನು ವರ್ಣಿಕ ಕೊಮಲೆ ನಗೆ. ಇನ್ನೊಂಚೂರು ನಮ್ಮ ತಂಗಿ ಮಗಳಿಗೆ ನಿದ್ದೆ ಮಬ್ಬು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವಾ ಅವಳು. ನಾವು ಎಲ್ಲ ರೆಡಿ ಆಗಿಬಿಟ್ಟು ಇಲ್ಲಿ ಚೌಟ್ರಿಗೆ ಬಂದ್ವಿ. ಚೌಟ್ರಿಗೆ ಬರೋಷ್ಟೊತ್ತಿಗೆ ಮುಹೂರ್ತನೇ ಮುಗ್ದೋಗಿತ್ತು. ನಾವು ತಿಂಡಿ ತಿಂದ್ಕೊಂಡು ಮೇಲೆ ಬಂದ್ವಿ. ಇಲ್ಲಿ ಹಾಲು ಹಾಕೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ನಾವು ಕೂಡ ಹಾಲು ಹಾಕ್ಕೊಂಡು ಇಲ್ಲಿ ಕುತ್ಕೊಂಡು ಎಲ್ಲರೂ ಸೇರಿ ಮಾತಾಡ್ತಾ ಇದ್ದೀವಿ. ಕೋಮಲಿ ಕೋಮಲಿ ಶಾಸ್ತ್ರ ಎಲ್ಲ ಶಾಸ್ತ್ರಗಳು ಆಲ್ಮೋಸ್ಟು ಮುಗಿಸಿದ್ರು. ಇವಾಗ ರಿಸೆಪ್ಷನ್ ಇದೆ. ರಿಸೆಪ್ಷನ್ನಿಗೆ ಗಂಡು ಹೆಣ್ಣು ಇಬ್ಬರು ಕೂಡ ರೆಡಿಯಾಗಕ್ಕೆ ಹೋಗಿದ್ದಾರೆ. ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಇದು ಮೇ ತಿಂಗಳಾಗಿರೋದ್ರಿಂದ ಸಖತ್ ಬಿಸಿಲಿತ್ತು. ತುಂಬ ಸೆಕೆ ಆಗ್ತಿತ್ತು. ನಾವು ಕೂಲರ್ ಬಿಟ್ಟು ಮುಂದಕ್ಕೆಲ್ಲೂ ಬರ್ತಾನೇ ಇಲ್ಲ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ, ಕೂಲರ್ ಮುಂದೆನೇ ಕೂತಿದ್ದೀವಿ ಗಾಳಿಗೋಸ್ಕರ. ಏನು ಮಾಡೋಂಗಿಲ್ಲ.
ರಿಸೆಪ್ಷನ್ ಮುಗೀತು. ಇವಾಗ ಊಟ ಮುಗಿಸ್ಕೊಂಡು ಇಲ್ಲಿ ಕೆಳಗೆ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ದೀವಿ. ಇಲ್ಲಿ ನನ್ನ ತಂಗಿ ಮಗಳು ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಅವಳನ್ನ ಒಂದೆರಡು ಫೋಟೋಸು ವೀಡಿಯೋ ತೆಗೆಸ್ಕೊಂಡ್ವಿ. ಇವತ್ತಿನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.